ಹಲೋ ಗೈಸ್, ವಾಟ್ಸ್ಆಪ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ವ್ಲಾಗ್. ನಾವಿವತ್ತು ಕೂರ್ಗಿಂದ ಸಕಲೇಶ್ಪುರ್ ಕಡೆ ಹೊರಟಿದೀವಿ, ದೊಡ್ಡಮ್ಮ ಮನೆಗೆ. ಸೊ ಇವತ್ತು ಆಕ್ಚುಲಿ ಈ ಸರಿ ಕೂರ್ಗ್ ಅಂತ ಬಂದ್ರು, ಬಟ್ ವಿ ಆರ್ ರೋಮಿಂಗ್ ಇನ್ ಅಂಡ್ ಅರೌಂಡ್ ಸಕಲೇಶ್ಪುರ. ಬಟ್ ಎಲ್ಲೋ ಟೂರಿಸ್ಟ್ ಪ್ಲೇಸ್ ಏನು ಹೋಗ್ತಾ ಇಲ್ಲ, ಜಸ್ಟ್ ದೊಡ್ಡಮ್ಮ ಮನೆಗೆ ಹೋಗಿ ಬರ್ತೀವಿ. ಸೊ ಐ ವಿಲ್ ಶೋ ಯು ಹೇಗಿದೆ ಅಲ್ಲಿ ಅವ್ರ ಮನೆ ಸರೌಂಡಿಂಗ್ಸ್ ಎಲ್ಲ ಹೇಗಿದೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಇಫ್ ಪಾಸಿಬಲ್ ಅಬ್ಬಿಗೆ ಏನಾದ್ರು ಹೋದ್ರೆ ಐ ವಿಲ್ ಶೋ ಯು ದಟ್ ಆಲ್ಸೋ. ಸೊ ಕೀಪ್ ವೈಟಿಂಗ್ ಫಾರ್ ದಟ್. ನೋಡಿ, ಬಸವಣ್ಣ ನೇಚರ್ ನೋಡಿ ಹೇಗಿದೆ. ಕೂರ್ಗಿಗ್ ಬಂದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮ್ಗೆಲ್ಲ. ಆಕ್ಚುಲಿ ಕೂರ್ಗಲ್ ಬಂದ್ಬಿಟ್ಟು ನೀವೇನೋ ಮ್ಯಾನ್ ಮೇಡ್ ನೋಡಕ್ಕೆ ಬರೋ ಲಾಂಗ್ ಡ್ರೈವ್ ಹೋಗ್ಬೇಕು, ಲಾಂಗ್ ಡ್ರೈವ್ ಟ್ರೆಕ್ಕಿಂಗ್ ಹೋಗ್ಬೇಕು, ಅದೇ ಮೇನ್. ಯು ಹ್ಯಾವ್ ಟು ಕಮ್ ಅಂಡ್ ಗೋ ಫಾರ್ ಅ ಲಾಂಗ್ ರೈಡ್. ಅದ್ರಲ್ಲೂ ಬೈಕ್ ಅಲ್ಲೆಲ್ಲ ಹೋಗೋದ, ಇನ್ನ ಬೈಕ್ ರೈಡರ್ಸ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಲಾಂಗ್ ರೈಡ್ ಯು ಹ್ಯಾವ್ ಟು ಎಂಜಾಯ್ ದ ನೇಚರ್. ರೆಸಾರ್ಟ್ ಹೋಗೋದಲ್ಲ. ತುಂಬಾ ಜನ ನಾನ್ ನೋಡಿದೀನಿ, ತುಂಬಾ ಜನ ಕೂರ್ಗಿಗೆ ಬರ್ತಾ ಇದಾರೆ ರೆಸಾರ್ಟ್ ಅಂದ್ರೆ ಮ್ಯಾನ್ ಮೇಡ್ ನ ಎಂಜಾಯ್ ಮಾಡಕ್ಕೆ. ಅಲ್ಲೂ ಬಂದ್ಬಿಟ್ಟು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಬೇಕು, ಅದ್ ಬೇಕು, ಇದ್ ಬೇಕು, ಆತರ ಇರ್ಬೇಕು, ಆತರ. ಬಟ್ ದ ಹೋಲ್ ಪರ್ಪಸ್ ಆಫ್ ಕಮಿಂಗ್ ಟು ಕೂರ್ಗ್ ಓನ್ಲಿ ಲಾಸ್ಟ್ ಅಂತ ನನ್ಗನ್ಸದ. ತುಂಬಾ ಜನ ಆತರ ಮಾಡ್ತಾರೆ, ನಮ್ಗೆ ಸ್ವಿಮ್ಮಿಂಗ್ ಪೂಲ್ ಇರೋ ಅಂತ ಇದ್ ಬೇಕು, ರೆಸಾರ್ಟ್ ಬೇಕು, ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ಆತರ ನೋಡೋದಾದ್ರೆ ನಿಮ್ಗೆ ಬೆಂಗಳೂರಲ್ಲೇ ಬೇಜಾನ್ ಸಿಗುತ್ತೆ. ಬೆಂಗಳೂರು ಔಟ್ಸ್ಕರ್ಟ್ಸ್ ಎಲ್ಲ ಹೋಗ್ಬಿಟ್ರೆ ಎಂತೆಂತ ಒಳ್ಳೊಳ್ಳೆ ರೆಸಾರ್ಟ್ಸ್ ಎಲ್ಲ ಇದೆ. ಕೂರ್ಗೆ ಬರ್ತಾ ಇದೀರಾ ಅಂತಂದ್ರೆ ಯು ಹ್ಯಾವ್ ಟು ಎಂಜಾಯ್ ದ ನೇಚರ್ ಅಂಡ್ ದ ಮಿಸ್ಟ್ ಅಂಡ್ ದಟ್ ಚಳಿ ಏನು ಇದ್ ಕೊಡುತ್ತೆ, ವೆದರ್ ಫೀಲ್ ಮಾಡ್ಬೇಕು. ಅದೇ ಸೋನಾ, ಕೂರ್ಗಿಗ್ ಬಂದ್ರೆ ಈ ತರ ಟ್ರೆಕ್ಕಿಂಗ್ ಹೊಡಿಬೇಕು. ಇಲ್ಲಾಂದ್ರೆ ಅಟ್ಲೀಸ್ಟ್ ಲಾಂಗ್ ಡ್ರೈವ್ ಆದ್ರೆ ಹೋಗ್ಬೋದು, ಮೋಸ ಏನಿರಲ್ಲ. ಪೆಟ್ರೋಲ್ ಒಂದು ಫುಲ್ ಟ್ಯಾಂಕ್ ಹಾಕೊಂಡು ಒಂದು 60-70 ಕಿಲೋಮೀಟರ್ ಈ ಬಾಗ್ಮಂಡ್ಲ, ಸೋಮಾರ್ಪೇಟೆ ಇಂದ ಇಂಟೀರಿಯರ್ ಪ್ಲೇಸಸ್ ಗೆಲ್ಲ ಬಂದು ಪಾರಣೆ ಎಲ್ಲ ಬೇಕಾದ್ರೆ ಲಾಂಗ್ ಡ್ರೈವ್ ಹಾಕ್ಬೋದು. ಏನ್ ಸ್ವಿಮ್ಮಿಂಗ್ ಪೂಲ್ ಬದಲು ಇಲ್ಲೆಲ್ಲ ನ್ಯಾಚುರಲ್ ಇದೆ, ನದಿಗಳೇ ಇದೆ. ಮತ್ತೆ ಇನ್ನೇನು ಫೋರ್ಟ್ ಇದೆ, ಎಷ್ಟೊಂದು ಕಿಂಗ್ಸ್ ಫೋರ್ಟ್ ಇದೆ, ಪ್ರೀ ಹಿಸ್ಟಾರಿಕ್, ಐ ಮೀನ್ ಏನ್ಷಿಯಂಟ್ ಟೆಂಪಲ್ಸ್ ಇದೆ. ಮತ್ತೆ ನೋಡಿದ್ಯಾ ನೀನು? ಬಂದ್ರೆ ಸೇಮ್ ದುಬಾರೆ ಈ ಆತರನೇ ಹೋಗ್ತಾರೆ ಹೊರತು ಜನಗಳು, ವೇರ್ ಇಟ್ ಇಸ್ ಟೋಟಲಿ ಕ್ರೌಡೆಡ್, ಹಂಗೆ ಹೋಗ್ತಾರೆ ಹೊರತು ಈ ತರ ನೇಚರ್ ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬರೋರು ತುಂಬಾ ಕಮ್ಮಿ. ಅನ್ಲೆಸ್ ಯು ಆರ್ ಅ ನೇಚರ್ ಲವರ್, ಯು ಕೆನಾಟ್ ಎಂಜಾಯ್ ಕೂರ್ಗ್ ಸ್ಟೇ ಅಥವಾ ಕೂರ್ಗಿಗ್ ಬರೋದ್ನ ಎಂಜಾಯ್ ಮಾಡಕ್ ಆಗದೇ ಇಲ್ಲ. ಅನ್ಲೆಸ್ ಯು ಕಮ್ ಹಿಯರ್ ಅಂಡ್ ಎಂಜಾಯ್ ದ ನೇಚರ್, ಎಂಜಾಯ್ ದ ಗ್ರೀನರಿ ಅಲ್ವಾ? ನನ್ಗ ಹಂಗೆ ಅನ್ಸುತ್ತಪ್ಪ. ನನಗ್ ಕೂರ್ಗಿಗ್ ಬರಕ್ ಯಾಕೆ ಇಷ್ಟ ಅಂತ ಹೇಳಿದ್ರೆ ದ ನೇಚರ್, ದ ವೆದರ್, ಅದನ್ನ ಫೀಲ್ ಮಾಡೋದಿದೆಯಲ್ಲ, ದಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಯು ಕೆನಾಟ್ ಕಾಂಪ್ರಮೈಸ್ ಆನ್ ದಟ್. ಆ ತರ ಇದೆಲ್ಲ ಕಿಚ್ಚ ಸುದೀಪ್ ಅವ್ರದ್ದು ಫಾರ್ಮ್ ಹೌಸ್, ಕೂರ್ಗ್ ಫಾರ್ಮ್ ಹೌಸ್. ಕಿಚ್ಚ ಸುದೀಪ್ ಕನ್ನಡ ಸೂಪರ್ ಸ್ಟಾರ್ ಸುದೀಪ್ ಅವರ ಎಸ್ಟೇಟ್ ನೋಡಿ. ಎಸ್ಟೇಟ್ ಫುಲ್ 20 ಏಕರ್ಸ್. ಸೈಡ್ ಅಲ್ಲೆಲ್ಲ ನೋಡಿ ಇದ್ ಮಾಡಿದಾರಲ್ವಾ, ಒಳಗಡೆ ಡಿಫ್ರೆಂಟ್ ಫುಲ್ ಎಕ್ಸ್ಪೋರ್ಟ್ ಗೆ ಇದ್ ಮಾಡಿದಾರಂತೆ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಫಾರ್ಮಿಂಗ್ ಏನೋ ಇವಾಗ ಮ್ಯಾಂಗೋಸ್, ಬೇರೆ ಬೇರೆ ಅಂತ ಫ್ರೂಟ್ಸ್, ವಾಟರ್ ಫ್ರೂಟ್, ಆತರ ಎಲ್ಲ ಮರಗಳನ್ನ ಹಾಕಿ ಒಳಗಡೆ ಫುಲ್ ಹೊಸದಾಗಿ ಫಾರ್ಮಿಂಗ್. ಕಾಫಿ ತೋಟ ಇತ್ತು ಫಸ್ಟ್, ಇದು ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಫಾರ್ಮಿಂಗ್ ಗೆ ಮಾಡಿದ್ದಾರೆ. ಸೊ ಇದೆಲ್ಲ ನೋಡ್ಬೋದು ನೀವು. ಲೆಫ್ಟ್ ಸೈಡ್ ಅಲ್ಲಿ ನಾನು ಏನ್ ತೋರಿಸ್ತಾ ಇದೀನಲ್ಲ ಅದೆಲ್ಲ ನೋಡಿ. ಆ ಕಡೆ ಎಲ್ಲ ಮಾವಿನ ತೋಟ ಮತ್ತೆ ಬಟರ್ ಫ್ರೂಟ್ ಎಲ್ಲ ಬಿಟ್ಟಿದೆ ನೋಡಿ, ಕಾಯಿ ಬಿಟ್ಟಿದೆ ಎಲ್ಲ ನೋಡಿ. ಇಲ್ಲಿ ಇದು ಕಿಚ್ಚ ಸುದೀಪ್ ಅವರ ಕೂರ್ಗ್ ಫಾರ್ಮ್ ಅಂತ ಹೇಳ್ಬೋದು ನೋಡಿ. ನಾ ಅಲ್ಲಿಂದ ತೋರ್ಸ್ಕೊಂಡ್ ಬಂದೆ ಅಲ್ಲ, ಒಳಗಡೆ ಹೋಗಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ರೆಸ್ಟ್ರಿಕ್ಷನ್ಸ್ ಇದೆ.
ಸೊ ನಾವಿಲ್ಲೇ ಪಾಸ್ ಆಗ್ತಾ ಇದ್ವಿ, ನಿಮಗ್ ತೋರ್ಸೋಣ ಅಂತ ಅನ್ನಿಸ್ತು. ಸೊ ನೋಡಿ, ನಿಮ್ ಕಿಚ್ಚ ಸುದೀಪ್ ಅವ್ರ ಫ್ರೆಂಡಾ, ನೀವೇನಾದ್ರೂ ಬರ್ಬೋದು. ಬಟ್ ಯಾ ಇಲ್ಲಿ ತನಕ ಬಂದ್ರೆ ಅವ್ರದ್ದು ಫಾರ್ಮ್. ನೋಡಿ, ಹರ್ಷ ಅವ್ರ ಮನೆಗ್ ಬಂದಿದೀವಿ. ಹರ್ಷ ನೋಡಿ ಅಲ್ಲಿ ಹೋಯ್ತಾವನೆ. ಹಾಯ್ ಹೇಳ ಹರ್ಷ. ನಂದೇನ್ ಪ್ರಾಬ್ಲಮ್ ಇಲ್ಲ. ಚಿನ್ನಮ್ಮ ದಾಟ್ಕೊಂಡ್ ಹೋಗಮ್ಮ. ಆ ಕಡೆ ಹಿಡ್ಕೊಳ ಹರ್ಷ. ಇವಾಗ ಏಲಕ್ಕಿ ಇಲ್ವಾ ನಿಮ್ದು? ಹಾ ಓ, ಮಳೆಯಲ್ಲೇ ನಿಮಗೆ ಜಾಸ್ತಿ ಡ್ರಾಪ್ ಆಗ್ಬಿಡುತ್ತಲ್ಲ. ವಾಕಿಂಗ್ ಎಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ವಾಕಿಂಗ್ ಎಲ್ಲ ಏನ್ ತೊಂದ್ರೆ ಇಲ್ಲ. ನೋಡಿ, ಅರೇಬಿಕಾ ಕಾಫಿ ಅಲ್ಲ, ಸಾರಿ, ರೋಬಸ್ಟೋ ಹೆಂಗ್ ಬಿಟ್ಟಿದೆ, ಬಂಪರ್ ಕಾಫಿ. ಬಟ್ ಇಲ್ಲಿ ಈ ಏರಿಯಾದಲ್ಲಿ ಮಳೆ ಜಾಸ್ತಿ ಇರುತ್ತೆ. ಸೊ ಅವಾಗ ಮಳೆಯಲ್ಲಿ ತುಂಬ ಡ್ರಾಪ್ಸ್ ಆಗುತ್ತೆ ಕಾಫಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಒಳ್ಳೆ ಕಾಫಿ ನಿಂತರೆ ಬಂಪರ್, ಇಲ್ಲ ಅಂದರೆ ಹೋಯ್ತು. ನೋಡಿ ಈ ಗಿಡದಲ್ಲಿ ಹೆಂಗೆ ಬಿಟ್ಟಿದೆ ಅಂತ ನೋಡಿ. ಕಾಫಿ ಸಕ್ಕದಾಗಿ ಬಿಟ್ಟಿದೆ. ಎಲ್ಲ ಗಿಡದಲ್ಲೂ ಹಂಗೆ ಇದೆ. ಬಟ್ ಅದೇ ಮಳೆ ಜಾಸ್ತಿ ಆದರೆ ಇಲ್ಲಿ ಆ್ಯಕ್ಚುಲಿ ಏನಿಲ್ಲ ಅಂತಂದರೂ ಮಿನಿಮಮ್ 200 to 250 ಇಂಚಷ್ಟು ಮಳೆ ಆಗುತ್ತೆ. ಸೊ ಆವಾಗ ಡ್ರಾಪ್ ಆಗಿಬಿಡುತ್ತೆ ಕಾಫಿ ತುಂಬ ಮಳೆ ಬಂದಾಗ. ಇಲ್ಲಿ ನೋಡಿ, ಇದರಲ್ಲೇ ಕಾಚಪುಳಿ ಮಾಡೋದು. ಇವ್ರು ಮಾಡಲ್ಲ ಅಂತೆ, ಅದಕ್ಕೆ ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಇದೇನಾದರೂ ಮಾಡೋದಾದರೆ ಇದನ್ನೆಲ್ಲ ಹೆರ್ಕಿ ಕಾಯಿಸಿ ನಾನು ಹಾಕ್ತಾ ಇರ್ತೀನಲ್ಲ ಇಂಗ್ರೀಡಿಯೆಂಟ್, ಒಂದು ಕಾಚಪುಳಿ ಅಂತ, ಒಂದು ಬ್ಲ್ಯಾಕ್ ಕಲರ್ ನಾನ್ ವೆಜ್ ಎಲ್ಲ ಮಾಡುವಾಗ ಇದೇ ಹಣ್ಣಲ್ಲಿ ಮಾಡೋದು. ಇದು ತುಂಬ ಫುಲ್ ಹುಳಿ ಇರುತ್ತೆ. ಇದು ನೋಡಿ ಈ ಥರ ಇರುತ್ತೆ. ಇದನ್ನು ಅಗ್ದು ನೋಡಿದ್ರೂ ಫುಲ್ ಹುಳಿ, ಅಂದರೆ ನಾರ್ಮಲ್ ಲೆಮನ್ನಿಗಿಂತ ಜಾಸ್ತಿ ಹುಳಿ ಇರುತ್ತೆ. ಸೊ ಅದನ್ನು ಕಾಯಿಸ್ಬಿಟ್ಟು ತುಪ್ಪ ಕಾಯಿಸ್ತಾರೆ, ಅಂದರೆ ಹುಳಿ ಇದಕ್ಕೆ ತುಪ್ಪ ಕಾಯಿಸ್ತಾರೆ. ಸೊ ಇದೇ ಕಾಚಪುಳಿ. ನಿಮ್ಮ ಕಡೆ ಎಲ್ಲ ಏನು ಹೇಳ್ತೀರಿ ಕಮೆಂಟ್ ಮಾಡಿಬಿಟ್ಟು ಹೇಳಿ. ನೋಡಿ, ಅದೆಲ್ಲ ಮಿಸ್ಟಲ್ ಅಲ್ಲ. ನೋಡಿ ಬೆಟ್ಟ ಹೆಂಗೆ ಕಾಣ್ತಾ ಇದೆ ಫುಲ್. ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ, ಬಿಸಿಲು ಬರ್ತಾ ಉಂಟು. ಅನಾನಸ್ದು ಗಿಡ, ಹೈಬ್ರಿಡ್ ಅನಾನಸ್ ಇದು. 6 months ಬರುತ್ತಂತೆ. ಹರ್ಷ ಹೇಳೋನೆ, ನೋಡೋಣ ಬರುತ್ತಾ ಇಲ್ವಾ ಅಂತ. ಮುಳ್ಳಿರಲ್ಲ ಇದು. ಇದನ್ನೇ ತಗೊಂಡೋಗಿ ನೀಟಾಗಿ ಕೀಳ ಬೇರ್ ಸಮೇತ ಹಾಕಿದ್ರೆ ಒಳ್ಳೆ ಅನಾನಸ್ ಬಿಡುತ್ತೆ. ಹೆಂಗೆ ಅಂದರೆ ನಾಟಿ ಅನಾನಸ್ಸು, ಹೈಬ್ರಿಡ್, ಮುಳ್ಳಿರಲ್ಲ ಇದರಲ್ಲಿ. ನೋಡಿ ಹರ್ಷ ಕೀಳ್ತವನೆ ದೊಡ್ಡದು. ನೋಡಿ ಇದು ಮುಳ್ಳಿಲ್ಲ, ನೋಡಿ ಮುಳ್ಳಿಲ್ಲ.
ಊರ್ ಬಡ್ಡೆ ಆಗ್ಲಿ. ಇದೆಲ್ಲ ನೋಡಿ ಹರ್ಷ ಅವ್ರದ್ದು ಗದ್ದೆಗಳು, ಇದೆಲ್ಲ ಗದ್ದೆ ಎಲ್ಲ ಆನೆ ಕಾಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಗದ್ದೆ ಎಲ್ಲ ಮಾಡ್ತಾ ಇಲ್ಲ. ಇಡೀ ಬೈಲ್ ಏನು ಕಾಣ್ತಾ ಇದೆ ಫುಲ್ ಗ್ರೀನ್ ಆಗಿ, ಇದೆಲ್ಲ ಗದ್ದೆ ಇದ್ದಿದ್ದು. ಇವಾಗ ಯಾರು ಹರ್ಷ ಅಂತಲ್ಲ, ಯಾರು ಊರವ್ರು ಯಾರು ಗದ್ದೆ ಮಾಡಲ್ಲ. ಕಾಟಿಗಳ ಕಾಟ, ಆನೆಗಳ ಕಾಟ, ಭತ್ತ ಒಂದ್ಸರಿ ಪೂರ್ತಿ ಭತ್ತ ಬೆಳೆ ಬಂದಿರೋದನ್ನೆಲ್ಲ ಹಾಳು ಮಾಡೋಗುತ್ತೆ ಅಂತ ಎಲ್ಲನೂ ಇವಾಗ ಹಾಳ್ಬಿಟ್ಟಿದ್ದಾರೆ. ಕೆಲವರೆಲ್ಲ ತೋಟ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಅಬ್ಬಿ ಹತ್ರ ಹೋಗ್ಬೇಕು, ತೋರಿಸ್ತೀನಿ ಅಬ್ಬಿ ಹತ್ರ ಹೇಗಿದೆ ಅಂದ್ಬಿಟ್ಟು. ನಮ್ಮ ಚಿನ್ನಮ್ಮಂಗೆ ನಾನು ಹೇಳ್ದೆ ಗಂಬೂಟ್ ಹಾಕೋಬಾ ಅಂತ, ಹಾಕೋ ಬಂದಿಲ್ಲ. ನೋಡಿಲ್ಲಿ ಹಿಂಗೆ ಮಾಡ್ತಾವನೆ ಅಂತ. ನಾನು ನೋಡಿ ಗಂಬೂಟ್ ಹಾಕೊಂಡು ಬಂದೆ. ಹಂಗೆ ಹೇಳ್ದೆ ಗಂಬೂಟ್ ತಗೋ ಚೆನ್ನಾಗಿರುತ್ತೆ ಸುತ್ತಕ್ಕೆ ಅಂತ. ಕೇಳಿಲ್ಲ ನನ್ನ ಮಾತು ಕೇಳಲ್ಲ ಅವನು. ಹಾಂ ಗೈಸ್, ಇಲ್ಲೇ ನಾನು ಮೊಟ್ಟ ಮೊದಲನೇ ಬಾರಿಗೆ ಸ್ವಿಮ್ಮಿಂಗ್ ಕಲ್ತಂತಹ ಪ್ಲೇಸ್ ಇದು. ಇದೇ ಗೊಚ್ಚೆ ನೀರಲ್ಲಿ ಕ್ಲೀನ್ ಇರುತ್ತೆ. ಆ್ಯಕ್ಚುಲಿ ಇವಾಗ ಮಳೆ ಅಲ್ವಾ, ಅದಕ್ಕೆ ಗೊಚ್ಚೆ ನೀರು. ಬಟ್ ಇಲ್ಲೇ ನಾನು ಮತ್ತು ಅನುಷಾ ಅಂದರೆ ಹರ್ಷಂದು ಸಿಸ್ಟರು ನಾವೇ ಇಲ್ಲೇ ಸ್ವಿಮ್ಮಿಂಗ್ ಕಲಿತು ಹಿಂಗೆ ಇಲ್ಲೇ ಸ್ವಿಮ್ಮಿಂಗ್ ಕಲ್ತಿದ್ದು. ನೋಡಮ್ಮ, ನಾನು ಸ್ವಿಮ್ಮಿಂಗ್ ಕಲ್ತಿದ್ದ ಜಾಗ ಇದೆ ನೋಡೋದು. ನೋಡಿ ಅವ್ನು ಆಳ ಆಗ್ತಾ ಇದ್ದಾನೆ, ಅದೇ ಎಷ್ಟು ಉದ್ದ ಐತೆ. ಹರ್ಷ ಫುಲ್ಲು ಪ್ರೋ ಇನ್ ಸ್ವಿಮ್ಮಿಂಗ್ ಇವನು. ನೋಡಿ ಎಷ್ಟು ಕೋಲು ಎಷ್ಟು ಹೋಗ್ತೈತೆ, ಫುಲ್ಲು ಅಷ್ಟು ಆಳ ಇದೆ. 6 ಅಡಿ 7 ಅಡಿ ಇರ್ಬೋದು. ಇಲ್ಲೆಲ್ಲ ಫುಲ್ಲು ಇದೆಲ್ಲ ಇರುತ್ತೆ, ಕಲ್ಲೇಡಿ ಕಲ್ಲೇಡಿ ಇರುತ್ತೆ. ಮತ್ತೇನಿರ್ತಾವ, ಗುಳ್ಗ ಮೀನು ಇರ್ತವೆ. ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತೈತೆ ನೀರೆಲ್ಲ. ಮಾವಿನ ಹಣ್ಣಿದು ಸಾಂಬಾರು ನೋಡಿ, ಸಾಂಬಾರು ಮಾವಿನ ಹಣ್ಣು ಬಿದ್ದಿದೆ, ಎಷ್ಟು ಬೇಕೋ ಅಷ್ಟು ಬಿದ್ದಿದೆ. ಆಶಿ ಅಣ್ಣ ನೋಡು, ಸಾಂಬಾರು ಮಾವಿನ ಹಣ್ಣು ಸ್ವೀಟ್ ಆಯ್ತಾ ನೋಡು, ಹುಳಿನಾ? ಆಶಿ ಅಣ್ಣ ನೋಡು, ಸಾಂಬಾರು ಮಾವಿನ ಹಣ್ಣು ಅಂತಿದ್ದಲ್ಲ, ತಗ ನಿನಗೋಸ್ಕರನೇ ಈ ವಿಡಿಯೋ. ಬರ್ಕಾಟಿ ಎತ್ಕೊಳಮ್ಮ ಎತ್ಕಂತ ಹೇಳ್ದೆ ತಾನೇ. ನೋಡು ಬರ್ಕಾಟಿ ಇಲ್ಲೇ ಇರ್ಲಾ? ತೋಟ ಫುಲ್ಲು ತೋಟ ನೋಡಿ, ಫುಲ್ ಆಫ್ ಗ್ರೀನರಿ. ಸಕಲೇಶ್ಪುರ, ಕುಮಟಳ್ಳಿ, ಹರ್ಸ. ಗೈಸ್ ಕೇಳಿಸ್ಕೊಳ್ಳಿ ಹಬ್ಬಿದು ಸೌಂಡು ಹೆಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಓದ ನೋಡಿ, ಕೇಳಿಸ್ತಾ ಇದೆಯಾ ಸೌಂಡು? ದ ಸೀನರಿ ಐ ವಿಲ್ ಸಿ. ಈಗ ಹೆಂಗ ಹೋಗೋದು ಮತ್ತೆ? ನೋಡಿ ಹಬ್ಬಿ ಹತ್ರಕ್ಕೆ ಹೋಗ್ತಾ ಇದೀವಿ. ಗೊರ ಹಬ್ಬಿ ನೋಡಿ, ಅಲ್ಲಿ ಕಾಣ್ತಾ ಇದೆ. ಜಾರ್ಬಿಟ್ಟಿದೆ, ನಿಧಾನ ನೋಡಿ. ಅಬ್ಬಿ ಇದೇ ಅಬ್ಬಿ ನೋಡಿ, ಅಲ್ಲಿ ಅವನು ಹೆಂಗ ಹೋಗ್ತಾ ಇದ್ದಾನಂತ. ಗೈಸ್, ಈ ಹಬ್ಬಿಗೆ ಅಲ್ಲಿ ಮೇಲ್ಗಡೆ ಒಂದ್ ಕಡೆ ಹೋಗ್ಬೋದು, ಅಲ್ಲಿ ಫುಲ್ಲು ಹೊಳೆ ಹತ್ರನೇ ಹೋಗ್ಬೋದು. ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದಾನೇ ನಿಂತ್ಕೊಂಡು ನೋಡ್ತಾ ಇದ್ದೀರಿ. ನೋಡಿ ಹೆಂಗಿದೆ
ನೀರು ಫುಲ್ಲು ಮೀನೆಲ್ಲ ಹಿಡಿತಾರೆ ಇಲ್ಲಿ. ಇವಾಗ ಕಮ್ಮಿ ಆಗಿದೆ, ಮೀನುಗಳು ಕಮ್ಮಿ ಆಗಿದೆ, ಬಟ್ ಫುಲ್ಲು. ಚಿನ್ನಮ್ಮ ಹೇಗಿತ್ತು? ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದಾ? ಸುಮ್ಮನೆ ಡೌ ಮಾಡ್ತಾರೆ. ಓಕೆ, ಲೆಟ್ಸ್ ಗೋ, ಹೋಗೋಣ ನಡೀರಿ, ರೆಡಿ ವಾಪಸ್. ಇದು ನೋಡಿದ್ರ ಸುಡ್ಗಾಲಿ ಅಣಬೆ. ಚಿನ್ ನೋಡ್ಕೊ ಗೈಸ್. ನಾವಿವಾಗ ಹೊರಟ್ವಿ ಹರ್ಷ ಅವ್ರ ಮನೆಯಿಂದ. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಗೆ ಅಂತಂದ್ರೆ ನಮ್ಮ ಅಮ್ಮ ಮನೆಗೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್